ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ. ಪ್ರಣವಃ ಸರ್ವವೇದೇಷು ಶಬ್ದಃ ಪೌರುಷಂ ಋಷು. ಕೌಂತೆಯ, ಜಲದಲ್ಲಿ ರುಚಿಯಾಗಿ, ಸೂರ್ಯ ಚಂದ್ರರಲ್ಲಿ ಬೆಳಕಾಗಿ, ಸರ್ವ ವೇದಗಳಲ್ಲಿ ಪ್ರಣವವಾಗಿ, ಆಕಾಶದಲ್ಲಿ ಶಬ್ದವಾಗಿ, ಮಾನವರಲ್ಲಿ ಪೌರುಷ ರೂಪದಲ್ಲಿ ನಾನಿದ್ದೇನೆ. ಯಾವುದೇ ವಸ್ತು ಅಥವಾ ರಸದಲ್ಲಿ ವಿಶೇಷತೆ ಇಲ್ಲದಿದ್ದರೆ ಅದನ್ನು ಬಳಕೆ ಮಾಡಲಾಗದು. ನಿತ್ರಾಣವಾದಾಗ ಒಂದು ಗುಟುಕು ನೀರು ದೇಹವನ್ನು ಚೇತನಗೊಳಿಸುತ್ತದೆ. ಈ ನೀರು ಕುಡಿಯಲು ಯೋಗ್ಯವಾಗಿದ್ದರೆ ಮಾತ್ರ ಮನಸ್ಸು ನೀರನ್ನು ಕುಡಿಯಲು ಒಪ್ಪುವುದು. ಸಮುದ್ರದಲ್ಲಿರುವ ನೀರನ್ನಾಗಲಿ ಅಥವಾ ಪಟ್ಟಣಗಳ ಚರಂಡಿಯಲ್ಲಿ ಹರಿಯುವ ಮಲಿನ ನೀರನ್ನಾಗಲಿ ಕುಡಿಯಲು ಮನಸ್ಸು ಒಪ್ಪದು. ಆದರೆ ಇದೇ ನೀರು ಮಳೆಯಾಗಿ ಬಂದು ಕೆರೆ, ಕೊಳ್ಳ, ನದಿ ಸೇರಿದಾಗ ಅಥವಾ ಮಲಿನ ನೀರು ಭೂಮಿಯಲ್ಲಿ ಇಂಗಿ ಮತ್ತೆ ತನ್ನ ರುಚಿಯಿಂದ ಬಾವಿಯಲ್ಲಿ ಶೇಖರಣೆಯಾದಾಗ ಯಾವುದೇ ಅನುಮಾನವಿಲ್ಲದೆ ನೀರು ಕುಡಿಯುವುದು ಸ್ವಾಭಾವಿಕ. ನೀರು ಎಲ್ಲದರ ಜೊತೆ ಇದ್ದರೂ ಮತ್ತೆ ಶುದ್ಧವಾಗಿ ತನ್ನತನ ಉಳಿಸಿಕೊಳ್ಳಲು ಕಾರಣ ಸಾಕ್ಷಾತ್ ಭಗವಂತನೇ ನೀರಿನಲ್ಲಿ ರುಚಿಯಾಗಿ ಇರುವುದು. ಸೂರ್ಯಚಂದ್ರ ಕೇವಲ ಗ್ರಹವಾಗಿ ಅವು ಭೂಮಿಗೆ ಬೆಳಕನ್ನು ಕೊಡದೇ ಇದ್ದಿದ್ದರೆ ಈ ಭೂಮಿಗೆ ಅವುಗಳಿಂದ ಯಾವ ಪ್ರಯೋಜನವೂ ಇಲ್ಲದಾಗಿತ್ತು. ಸಕಲ ಜೀವಿಗಳಿಗೂ ಉಷ್ಣ ಹಾಗೂ ತಂಪಿನ ಜೊತೆಗೆ ಬೆಳಕನ್ನು ಕೊಟ್ಟು ಜೀವ ಜಗತ್ತಿನ ಚೇತನಕ್ಕೆ ಕಾರಣವಾಗಿರುವ ಸಾಕ್ಷಾತ್ ಭಗವಂತನೇ ಬೆಳಕಾಗಿದ್ದಾನೆ. ಬ್ರಹ್ಮಾಂಡದ ನಿಶ್ಶಬ್ದತೆಯಲ್ಲಿ ಸೂರ್ಯನಿಂದ ಹೊರಬರುವ ಶಬ್ದವೇ ಓಂಕಾರವಾಗಿದೆ ಎನ್ನಲಾಗುತ್ತದೆ. ಬೆಳಕು ಎಂದರೆ ಜ್ಞಾನ. ಜ್ಞಾನದ ಭಂಡಾರವಾಗಿರುವ ಸರ್ವ ವೇದಗಳಲ್ಲಿ ಓಂಕಾರವಿಲ್ಲದೆ ಆರಂಭವೇ ಇಲ್ಲ. ಮಾನವನ ಅಸ್ತಿತ್ವಕ್ಕೆ ಕಾರಣವಾಗಿರುವ ಪೌರುಷ ಅಥವಾ ಶಕ್ತಿ ಕೂಡ ಭಗವಂತನೇ ಸರಿ. ಹರಿ ಓಂ.